ಹೇಗಿದ್ದೀರಾ? ಇದೇನಪ್ಪ ಇವತ್ತು ಎಲ್ಲಿಂದ ವಿಡಿಯೋ ಮಾಡ್ತಾ ಇದ್ದಾಳೆ, ಎಲ್ಲಿದ್ದೀವಿ ಅಂತ ನೀವು ಅನ್ಕೋಬೋದು. ಹೌದು, ಇವತ್ತು ನಾನು ಆಸ್ಪತ್ರೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಆಸ್ಪತ್ರೆ ಅಂದ ತಕ್ಷಣವೇ ಮನಸ್ಸೊಂಥರ ಬೇಜಾರು, ಸಂಕಟ, ಒಂಥರ ಖಿನ್ನತೆ ಎಲ್ಲ ಶುರುವಾಗ್ಬಿಡುತ್ತೆ. ಅದಕ್ಕಾಗಿ ನಾನು ಆಸ್ಪತ್ರೆ ಅಂತ ಹೇಳೋದು ಬೇಡ, ಪಿಕ್ನಿಕ್ಕಿಗೆ ಹೋಗಿದ್ದೀವಿ, ಪಿಕ್ನಿಕ್ಕಿಗೆ ಹೊರಟಿದ್ದೀವಿ ಅಂತ ಹೇಳೋಣ ಅಂದ್ಕೊಂಡೆ. ಯಾಕೆ ಅಂಥೇಳಿ, ಪಿಕ್ನಿಕ್ ಅಂದ ತಕ್ಷಣ ಮನಸ್ಸೊಂಥರ ಉಲ್ಲಾಸ ಆಗತ್ತೆ, ಖುಷಿ ಆಗತ್ತೆ. ಅದೇ ನೀವು ಆಸ್ಪತ್ರೆ ವಾಸ ಅಂದ ತಕ್ಷಣ ತುಂಬ ಮನಸ್ಸೊಂಥರ ಬೇಜಾರಾಗ್ಬಿಡುತ್ತೆ. ನಾವು ಪ್ರತಿ ಸಲ ಆಸ್ಪತ್ರೆಗೆ ಬರೋವಾಗನೂ ಪಿಕ್ನಿಕ್ ಅಂತ ತಿಳ್ಕೊಂಡೇ ಮನೆಯಿಂದ ಹೊರಡ್ತೀವಿ. ಇಲ್ಲ ಅಂದರೆ ನಾವೊಂಥರ ಯೋಚನೆ, ಬೇಜಾರು ಇದರಲ್ಲೇ ಮುಳುಗೋಗ್ಬಿಡ್ತೀವಿ. ನನ್ನ ಮಗನಿಗೆ ಇವತ್ತು ಅವನ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಆ ತೊಂದರೆಗೆ ಇಂಜೆಕ್ಷನ್ ಕೊಡಿಸ್ಬೇಕಾಗಿತ್ತು. ಅದಕ್ಕೆ ನಾವು ಇವತ್ತು ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡು ನಾವು ಇವತ್ತು ಆಸ್ಪತ್ರೆಗೆ ಬಂದಿದ್ದೀವಿ. ಅವನನ್ನು ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ತೋರಿಸ್ತೀವಿ, ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಅಲ್ಲಿ ಅವನಿಗೆ ಇವತ್ತು ಇಂಜೆಕ್ಷನ್ ಶುರು ಮಾಡಬೇಕು. ಎಲ್ಲ ಅದರ ಮೊದಲನೇ ಟೆಸ್ಟ್ಗಳೆಲ್ಲ ಆಯಿತು, ಇನ್ನು ಇಂಜೆಕ್ಷನ್ ಶುರುವಾಗುತ್ತೆ. ಶುರುವಾದಮೇಲೆ ನಿಮಗೂ ತೋರಿಸ್ತೀನಿ. ನಾಳೆ, ಇವತ್ತು ಶನಿವಾರ, ನಾಳೆ ಮಧ್ಯಾಹ್ನ ಹೊತ್ತಿಗೆ ಡಿಸ್ಚಾರ್ಜ್ ಮಾಡ್ತಾರೆ. ಅದಕ್ಕೆ ಸುಮಾರು ದೇಹದೊಳಗಡೆ ಇಂಜೆಕ್ಷನ್ ಹೋಗೋಕ್ಕೆ 15 ಗಂಟೆಗಳ ಕಾಲ ಬೇಕಾಗತ್ತೆ. ಹಾಗಾಗಿ ಅದು ಒಂಥರ ಕಷ್ಟನೇ. ಅವನಿಗೂ ಕಷ್ಟ, ನಮಗೂ ಕಷ್ಟ. ರಾತ್ರಿಯೆಲ್ಲ ಮಲಗೋ ಹಾಗಿಲ್ಲ. ಏನೂ ಗೊತ್ತಾಗದೇ ಇರೋ ಅವನನ್ನು ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡಿಸೋದು ಅಷ್ಟು ಸುಲಭದ ಕೆಲಸ ಅಂತೂ ಖಂಡಿತ ಅಲ್ಲ. ಅವನೂ ಕಷ್ಟಪಡಬೇಕಾಗತ್ತೆ, ಅವನ ಜೊತೆ ನಾವು ಕಷ್ಟಪಡಬೇಕಾಗತ್ತೆ. ಆದ್ರೇನು ಮಾಡೋಕ್ಕಾಗತ್ತೆ? ಕಷ್ಟಗಳಿಗೆ ಯಾವಾಗಪ್ಪ ಮುಕ್ತಿ ಅನ್ನೋ ಥರ ಒಂದೊಂದ್ಸಲ ಯೋಚನೆ ಬರುತ್ತೆ. ಇರೋಷ್ಟು ದಿನವೂ ಅವನಿಗೆ ಕೊಡಿಸ್ತಾನೇ ಇರಬೇಕಾಗತ್ತೆ. ಹಾಗಾಗಿ ಒಂಥರ ಅದು ಕಷ್ಟ ಅಂದ್ಕೊಂಡಾಗ ಅದು ಕಷ್ಟನೇ ಆಗತ್ತೆ ಅಂದ್ಬಿಟ್ಟು ನಾವು ಆ ಕಷ್ಟಗಳನ್ನು ಇಷ್ಟಪಡೋಕ್ಕೆ ಶುರು ಮಾಡಿ ಒಂಥರ ಪಿಕ್ನಿಕ್ ಅಂತಲೇ ತಿಳ್ಕೊಂಡು ಮನೆಯಿಂದ ಹೊರಡುವಾಗ ನಾವು ಹಾಗೇ ಊಟ ಎಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ. ಆ ಟೈಮಲ್ಲಿ ಪಿಕ್ನಿಕ್ಕಿಗೆ ಹೋಗ್ತಾ ಇದ್ದೀವಿ ಅಂತಲೇ ನಮ್ಮನ್ನು ನಾವು ಒಂಥರ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಹೊರಡ್ತೀವಿ. ಇಲ್ಲ ಅಂದರೆ ಮನಸ್ಸೊಂಥರ ಬೇಜಾರಲ್ಲಿರುತ್ತೆ. ಅದೆಲ್ಲಕ್ಕಿಂತ ಇರೋದನ್ನು ಖುಷಿ ಪಡೋದನ್ನು ಕಲಿಬೇಕು. ಕಷ್ಟ ಇರಲಿ, ನಷ್ಟ ಇರಲಿ, ಏನೇ ಇರಲಿ, ಅದೆಲ್ಲನ ನಾವು ಇಷ್ಟಪಡೋಕ್ಕೆ ಶುರು ಮಾಡಿದಾಗ ನಮಗೆ ಆ ಥರದ ದೇಹದ ಮೇಲೆ ಅಥವಾ ಮನಸ್ಸಿನ ಮೇಲೆ ಅದು ತೊಂದರೆ ಕೊಡೋದು ಕಡಿಮೆ ಆಗತ್ತೆ. ಅವನು ಪಡ್ತಾನೆ ಇರಬೇಕಾಗತ್ತೆ. ಆ ನೋವುಗಳನ್ನು ಅವನು ಸಹಿಸ್ಕೋಬೇಕಾಗತ್ತೆ. ಅದ್ರ ಜೊತೆ ಅವನನ್ನು ನೋಡಿ ನಾವು ಸಹಿಸ್ಕೋಬೇಕಾಗತ್ತೆ. ಏನು ಮಾಡೋ ಹಾಗಿಲ್ಲ. ಹಾಗೆ ನಿಮಗೆ ಮುಂದೆ ಬರ್ತಾ ಅದನ್ನು ತೋರಿಸ್ತೀನಿ, ತಿಳಿಸ್ತೀನಿ ಅದ್ರ ಬಗ್ಗೆ ಏನು ಅನ್ನೋದನ್ನು. ಆ ದೇವರ ಆಶೀರ್ವಾದ ಅವನ ಮೇಲೆ ಇದ್ದರೆ ಅವನಿಗೂ ತಡೆಯೋ ಶಕ್ತಿ ಬರುತ್ತೆ, ನಮಗೂ ಅವನನ್ನು ನೋಡ್ಕೊಳ್ಳೋಕ್ಕೆ ಅಥವಾ ಆ ಕಷ್ಟಗಳನ್ನು ತಡೆಯೋ ಶಕ್ತಿ ನಮಗೂ ಬರುತ್ತೆ ಅಂತ ಅಂದ್ಕೊಂಡು ನಾವು ನಮ್ಮ ಸೇವೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಮುಂದೆ ಅವನ ಇಂಜೆಕ್ಷನ್ನು ಎಲ್ಲ ಶುರುವಾದಾಗ ನಿಮಗೆ ಮತ್ತೆ ಸಿಗ್ತೀನಿ. ಆದಮೇಲೆ ಊಟದ ಟೈಮ್ ಆಯಿತು. ಅವನಿಗೆ ಯಾಕೋ ಇವತ್ತು ವೇಯ್ನೇ ಸಿಗ್ತಾ ಇಲ್ಲ. 2 ಕಡೆ ಚುಚ್ಚಿದ್ರು, ವೇಯ್ನೇ ಸಿಗ್ತಾ ಇಲ್ಲ. ಊಟ ಆದಮೇಲೆ ಮತ್ತೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಮನೆಯಿಂದ ಟೊಮೆಟೊ ಬಾತ್, ಮೊಸರನ್ನ ಮಾಡ್ಕೊಂಡು ಬಂದಿದ್ವಿ, ಅದನ್ನು ಊಟ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇನ್ನೊಂದು ಸಲ ಟ್ರೈ ಮಾಡ್ತಾರೆ. ತುಂಬ ಕಿಚ್ಚಾಡ್ಬಿಟ್ಟ. 2 ಸಲ ಚುಚ್ಚಿದ್ರು ಕೈಯಲ್ಲಿ ವೇಯ್ನ್ ಸಿಕ್ಕಿಲ್ಲ. ನೋವಾಗೇ ಆಗುತ್ತಲ್ವಾ, ಏನು ಮಾಡೋದು? ಈಗ 3ನೇ ಪ್ರಯತ್ನ ಮಾಡ್ತಾ ಆಯ್ತು ಕೇಳು. ನಾಳೆ ಬುಕ್ಬೇಕಲ್ಲ. ಯಾವ ಬುಕ್? ಲಾಂಗ್ ಬುಕ್ಕ, ಸ್ಮಾಲ್ ಬುಕ್ಕ? ಬುಕ್ ಯಾವುದು? ಲಾಂಗ್ ಬುಕ್ಕ. ಸರಿ, ಜಾಣ. Book qua.
ಹಾಫ್ ಲೀಟರ್ ಬಾಟಲ್ ನೆಕ್ಸ್ಟ್ ಎಲ್ಲಿ ಈ ಕೈ ಪುನಃ ಈ ಕೈ ಟ್ರೈ ಮಾಡಬೇಕು ಈಗ ನಿಮಗೆ. ಇಲ್ಲ ಈಗ ಬೆಳಗ್ಗಿಂದ ಕಾದು ಬೆಳಗ್ಗೆ ಇಂಜೆಕ್ಷನ್ ಶುರು ಮಾಡೋಕ್ಕಾಗಲಿಲ್ಲ. ಕೆಲವೆಲ್ಲ ಟೆಸ್ಟ್ಗಳನ್ನು ಮಾಡಿದ್ಮೇಲೆ 2 ಗಂಟೆಗೆ ಶುರು ಮಾಡಿದ್ರು. ಅದು ಪ್ರೀ ಇಂಜೆಕ್ಷನ್ ಮೆಡಿಸಿನ್ಸ್ ಇಂಡ್ಯೂಸ್ ಮಾಡಿದ್ರು. ಈಗ 4 ಗಂಟೆ ಆಗಿದೆ. ಈಗ ಇಂಜೆಕ್ಷನ್ ಹಾಕಿದ್ದಾರೆ ಅವನಿಗೆ. ಅದಿನ್ನು ಮುಗಿಯುವಾಗ ನಾಳೆ ಬೆಳಿಗ್ಗೆ 6 ಗಂಟೆ 7 ಗಂಟೆ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಇಡೀ ರಾತ್ರಿ ಮಲಗೋ ಹಾಗಿಲ್ಲ. ಅದು 5ನೇ ಪ್ರಿಕ್ ಅಂದರೆ 4 ಸಲ ಚುಚ್ಚಿದ್ರೂ, ಎಡಗೈಗೆ 2 ಸಲ ಚುಚ್ಚಿದ್ರು, ಬಲಗೈಗೆ 2 ಸಲ ಚುಚ್ಚಿದ್ರು. ವೇಯ್ನೇ ಸಿಗ್ತಾ ಇಲ್ಲ ಇವತ್ತು. ಕಿರ್ಚಾಡಿ ಇಟ್ಟ. ನಿಜವಾಗ್ಲೂ ಸಾಕಾಗೋಯ್ತು. ಅದು ತಡೆಯೋದು ತುಂಬ ಕಷ್ಟ. ಆ ಥರ ನೋವು, ಅವನ ಕಿರ್ಚಾಟ ಎಲ್ಲ ತುಂಬ ಕಷ್ಟ. 5ನೇ ಸಲ ಇನ್ನೆಲ್ಲೂ ಆಗಲ್ಲ ಅಂತ ಇಲ್ಲಿ ಮಧ್ಯ ಕೈಯಲ್ಲಿ ಚುಚ್ಚಿದ್ದಾರೆ. ಫೋಲ್ಡ್ ಮಾಡೋ ಹಾಗಿಲ್ಲ. 1 ಸೆಕೆಂಡು ಕೈಯನ್ನು ಅವನು ಅಲ್ಲಾಡಿಸೋ ಹಾಗಿಲ್ಲ. ಫುಲ್ಲು ನಾವು ಈ ಥರ ಹಿಡ್ಕೊಂಡು ಕೂತ್ಕೋಬೇಕು. ಒಂಚೂರು ಬಿಟ್ಟ ತಕ್ಷಣ ಹೀಗಂತಾನೆ. ಹೀಗಂದರೆ ಅದು ಸೂಜಿ ಒಳಗಡೆ ಬೆಂಡಾಗತ್ತೆ. ಅದು ಮಧ್ಯದಿಂದ ದಾಟಿ ಬಂದುಬಿಟ್ಟಿದೆ. ಹಾಗಾಗಿ ಅಷ್ಟು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲ ಅಂದರೆ ಸೂಜಿ ಬೆಂಡಾದರೆ ಮತ್ತೆ ಹೋಯಿತು. ಸೊ ಇದು 5ನೇ ಚುಚ್ಚಿದಾಗ, 5ನೇ ಸಲ ಚುಚ್ಚಿದಾಗ ಅವನಿಗೆ ವೇಯ್ನ್ ಸಿಕ್ಕಿ ಅಲ್ಲಿ ಹಾಕಿದ್ದಾರೆ. ಅದೆಷ್ಟು ಮಧ್ಯ ಹಾಕಿದ್ದಾರೆ ಅಂದರೆ, ನಿಮಗೆ ಈ ಲೈನ್ ಬರುತ್ತಲ್ಲ ಕೈಯಲ್ಲಿ, ಈ ಲೈನಿಂದ ಸ್ವಲ್ಪ ಅಷ್ಟೇ ಕೆಳಗಡೆ ಅದು ಸೂಜಿ ಮೇಲೆ ಬಂದುಬಿಟ್ಟಿದೆ. ಸ್ವಲ್ಪನೂ ಬೆಂಡಾಗಬಾರ್ದು ಅಂದಿದ್ದಾರೆ. ಹಾಗಾಗಿ ತುಂಬ ಕಷ್ಟ. ಇಡೀ ರಾತ್ರಿ ಕಣ್ಣು ಮುಚ್ಚೋ ಹಾಗಿಲ್ಲ. ಇದನ್ನು ನಾವು ಕಷ್ಟ ಅನ್ನಬೇಕು, ಇಷ್ಟ ಅನ್ನಬೇಕು ಒಂದು ಗೊತ್ತಾಗಲ್ಲ ನಮಗೆ. ಯಾಕಂದರೆ ಒಂದಿನದಲ್ಲ ಇದು. ನೋಡಿ ಸಾಕಾಗ್ಬಿಟ್ಟಿದೆ. ಅಷ್ಟು ಸಲ ಆಗೋಗಿದೆ. ಇನ್ನು ಜೀವನ ಪರ್ಯಂತನೂ ಇದ್ದೇ ಇರುತ್ತೆ. ಏನು ಮಾಡೋ ಹಾಗಿಲ್ಲ. ಆದರೆ ಏನೋ ಸುಮ್ಮನೆ ಇದ್ದಾನೆ. ಬೆಳಗ್ಗಿಂದ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡಿದ್ದ. ಇಲ್ಲ, ಈಗ ಸದ್ಯಕ್ಕೆ ಚೆನ್ನಾಗಿದ್ದಾನೆ. ಅವನಿಗೆ ಕಂಫರ್ಟಬಲ್ ಆಗಿರಲ್ಲ, ಮಲಗೋಕ್ಕಾಗಲ್ಲ, ತುಂಬ ಕಷ್ಟ. ಏನು ನೋಡೋಣ ಇನ್ನು ಹೇಗೆ ಬೆಳಗ್ಗೆ ತನಕ. ಇನ್ನು ಬೆಳಗ್ಗೆ 7 ಗಂಟೆ 8 ಗಂಟೆನೋ ಎಷ್ಟಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ನಿಮ್ಗೆ ಅಲ್ಲಿ ಕಾಣಿಸ್ಬೋದು. ನಿಮಗೆ ಒಂದೊಂದು ಡ್ರಾಪ್ ಹೋಗೋಕ್ಕೆ ನಿಮಗೆ 5 ನಿಮಿಷ ಬೇಕಾಗತ್ತೆ. ಅಲ್ಲಿ ಕಾಣಿಸುತ್ತೆ, 1 ಡ್ರಾಪ್ ಬೀಳೋಕ್ಕೆ 5 ನಿಮಿಷ ಬೇಕು. ಅಷ್ಟು ನಿಧಾನವಾಗಿ ಕೊಡ್ತಾರೆ. ಯಾಕಂದರೆ ಬಾಡಿಗೆ ಅದು ಸೇರಿದ್ರೆ ತುಂಬ ರಿಯಾಕ್ಷನ್ ಆಗೋ ಚಾನ್ಸಸ್ ಇದೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ಸ್ ಹಾಕಿದ್ದಾರೆ. ರಿಯಾಕ್ಷನ್ ಆಗದೇ ಇರೋ ಥರ ಎಲ್ಲ ಇಂಜೆಕ್ಷನ್ ಹಾಕಿದ್ದಾರೆ. ಆದ್ರೂ ತುಂಬ ನಿಧಾನವಾಗಿ ಕೊಟ್ಟಿರ್ತಾರೆ. ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಆದ್ರೂ ಸುಮಾರು ನಿಧಾನದಲ್ಲೇ ದೇಹಕ್ಕೆ ಸೇರಬೇಕು. 15 ಗಂಟೆ ಬೇಕಾಗತ್ತೆ ಅಂದರೆ ಸುಮಾರಾಗಿ. ಅದೆಷ್ಟು ನಿಧಾನ ಹೋಗುತ್ತೆ. ಅದೊಂದು ಬಾಟ್ಲಿ ಹೋಗೋಕ್ಕೆ ನಿಮಗೆ 15 ಗಂಟೆ ಬೇಕು ಅಂದರೆ ಎಷ್ಟು ನಿಧಾನ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಹಾಗೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಬಂದಿದ್ದನ್ನು ನಾವು ಎದುರಿಸಲೇಬೇಕು. ಎದುರಿಸಿ ಗೆಲ್ತೀವೋ ಅಥವಾ ಸೋಲ್ತೀವೋ ಗೊತ್ತಿಲ್ಲ. ಆದರೆ ಗೆಲ್ತೀವಿ ಅನ್ನೋ ಭರವಸೆಯಲ್ಲಿ ಮುಂದೆ ನುಗ್ಗಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತಿಡೀ ಅವನನ್ನು ನೋಡಿಕೊಂಡು ಅವನನ್ನು ಮಾಡೋದೇ ಆಗೋಗುತ್ತೆ. ರಾತ್ರಿ ಎಲ್ಲ ಮಲಗೋ ಪ್ರಶ್ನೆ ಇಲ್ಲ. ನಿಮಗೆ ನಾಳೆ ಬೆಳಿಗ್ಗೆ ಈ ವಿಡಿಯೋ ಹಾಕ್ತಾ ಇದ್ದೀನಿ ನಾನು. ಬರ್ತಾ ಇದೆ ಈ ವಿಡಿಯೋ. ಅದನ್ನು ನಾವು ಮನೆಗೆ ತಲುಪೋದು ನಾಳೆ ಮಧ್ಯಾಹ್ನದ ನಂತರನೇ. ಭಾನುವಾರ ಆಗಿದ್ದಕ್ಕೆ ಸ್ವಲ್ಪ ನಿಧಾನನೂ ಆಗುತ್ತೆ. ಡಿಸ್ಚಾರ್ಜ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಭಯ ಇತ್ತು. ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಅದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಡಿಸ್ಚಾರ್ಜ್ ಆಗಿ ಮನೆಗಂತೂ ನಾಳೆ ಹೋಗ್ತೀವಿ. ಮುಂದೆ ಏನೇನಾಗುತ್ತೆ ಇನ್ನೇನಿಲ್ಲ, ಬರೀ ಇದು ನಿಧಾನಕ್ಕೆ ಹೋಗ್ತಿರುತ್ತೆ. ರಾತ್ರಿ ಎಲ್ಲ ನಾವು ಜಾಗರಣೆ ಮಾಡ್ತೀವಿ ಅಷ್ಟೇ ಇರೋದು. ಹಾಗೆ
ಸಿಗೋಣ ಮುಂದೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.